ಎಲ್ರಿಗೂ ನಮಸ್ತೆ. ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಚಿನ್ಮಯ್ ಶೆಟ್ಟಿ ಅಂತೇಳಿ ಇವರು ವಾಸ ಮಾಡ್ತಿರ್ತಕ್ಕಂಥ ಒಂದು ಊರು ಬಂದ್ಬಿಟ್ಟು ಮಾಸೂರು ಅಂತ ಹೇಳ್ಬಿಟ್ಟು, ಇವರ ಒಂದು ವ್ಯಕ್ತಿತ್ವ ಈ ರೀತಿಯಾಗಿದೆ ನೋಡ್ಬೋದು. ಇಲ್ಲಿ ಸಾಚ ಯಾರೂ ಇಲ್ಲ ಕಣ್ರಿ, ಎಲ್ಲ ಕಾಚ ಎಳೆಯೋರೆ ಇರೋದಪ್ಪ ಅಂತ ಇಲ್ಲಿ ಇವರ ಒಂದು ವ್ಯಕ್ತಿತ್ವದ ಬಗ್ಗೆ ಮತ್ತು ಅಭಿಪ್ರಾಯದ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಆಸೆ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಯಾವತ್ತೂ ಸಹ ಯಾರೂ ಎಳೆದಿಲ್ಲ, ಅನುಭವ ಸಿಹಿಯಾಗಿ ಆಗಿಲ್ಲ ಅಂತ ಇಲ್ಲಿ ಇವರ ಒಂದು ಆಸೆಯ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಇದುವರೆಗೂ ಕೂಡ ಕಾಚ ಎಳೆದಿಲ್ಲ ಇವ್ರದ್ದು. ಸೊ ಇದಿಷ್ಟು ಚಿನ್ಮಯ್ ಶೆಟ್ಟಿ ಅನ್ನೋರ ಒಂದು ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಮತ್ತು ಆಸೆ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಸಾಚ ಯಾರೂ ಇಲ್ಲ ಅನ್ನೋದ್ರ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ಕೊನೆಗೆ ಗೊತ್ತಲ್ಲ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸಾಚ ಅನ್ನೋ ಒಂದು ಪದ ಕೇಳಿನ ಕಿವಿ ಬಹಳ ದಿನ ಆಗಿದೆ, ಅದೆಲ್ಲ ಈಗ ನಡೆಯೋದಿಲ್ಲ ಅಂತ ಇದು ಮೊದಲನೇ ಹೇಳಿಕೆ. ಯಾರೂ ಕೂಡ ಎರಡು ತೂತು ಇಲ್ಲದೆ ಸಂಸಾರ ಮಾಡ್ತಾನೆ ಇಲ್ಲ, ಅದು ಗೊತ್ತಿದೆ ಅಂತ ಹೇಳಿದ್ದಾರೆ. ಏಕೆಂದರೆ ಇವತ್ತಿನ ದಿನಗಳಲ್ಲಿ ಸ್ನೇಹಿತರೆ ಏನಿಲ್ಲ, ಕನಿಷ್ಠ ಪಕ್ಷ ಅಂತಂತೂ ಎರಡಲ್ಲ ಒಂದು 3 ತೂತಾದರೂ ಹುಡಿಕೊಂಡಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಅನುಭವದ ಒಂದು ಮಾತಾಗಿರೋದ್ರಿಂದ ಹೇಳಿದ್ದಾರೆ. ಮನೆಯಲ್ಲಿ ಇರೋದು ಒಂದೇ, ಹಾಗೆ ಎಲ್ಲಾದರೂ ಬೇರೆ ಕಡೆಯಲ್ಲಿ ಒಂದು ಅಂತ ಹೇಳಿದ್ದಾರೆ. ಅಂದರೆ ಮನೆಯಲ್ಲಿ ಇರೋದು ಒಂದು ತೂತು, ಬೇರೆ ಕಡೆ ಎಲ್ಲರೂ ಒಂದು ಹೊರಗಡೆಯಲ್ಲಿ ಒಂದು ತೂತು ಹುಡಿಕೊಂಡಿರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಬಾಳಿನ ಬಗ್ಗೆಯಲ್ಲಿ ಯಾವ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಯಾರೂ ಇಲ್ಲ ಅಂತ ಮುಖವಾಡ ಹಾಕಿ ಬಾಳಬಾರ್ದು, ಇರೋದನ್ನು ಇದ್ದ ಹಾಗೆ ನೇರವಾಗಿ ಹೇಳಬೇಕು. ಯಾಕೆಂದರೆ ನಿಯತ್ತಿಂದ ಇದ್ದರೆ ಒಂದು ನಂಬಿಕೆ ಹುಟ್ಟುತ್ತೆ, ನಂಬಿಕೆಯಿಂದ ಜೀವನ ಸಂಸಾರ ಚೆನ್ನಾಗಿರುತ್ತೆ ಅಂತ. ನಿಜ ಹೇಳಿದರೆ ಉರಿ ಆಗುತ್ತೆ, ಆದರೆ ಅದನ್ನು ಕ್ಷಮಿಸುವ ಗುಣ ಇದೆ ಅಂತ ಹೇಳಿದ್ದಾರೆ. ಅಂದರೆ ನಿಜ ಹೇಳಿದ್ರೆ ಇವ್ರು ಉರಿಯುತ್ತೆ, ಆದ್ರೂ ಕೂಡ ಕ್ಷಮಿಸುವಂಥ ಗುಣ ಇರೋದ್ರಿಂದ ಇವರಿಗೆ ಧೈರ್ಯವಾಗಿ ಇವ್ರ ಹತ್ರ ಹೇಳ್ಕೊಬೋದು. ಇನ್ನು ಹೆದರಬೇಕಾದ ಅವಶ್ಯಕತೆ ಇಲ್ಲ ಸ್ವಾಮಿ, ಓಕೆನಾ ಅಂತ ಇಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಕ್ಷಮಿಸೋ ಅಂಥ ಗುಣ ಇರೋದ್ರಿಂದ ಏನೋ ಸಂಸಾರ ಛಿದ್ರವಾಗುತ್ತೆ ಅನ್ನೋ ಒಂದು ಭಯ ಇಟ್ಕೋಬೇಡಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಫಾರ್ಚುನರ್ ಕಾರ್ ಇದೆ ಸ್ನೇಹಿತರೆ, ಈ ರೀತಿ ಯಾವ ರೀತಿ ಇದೆ ಅಂತ ನೋಡ್ಬೋದು ಸ್ನೇಹಿತರೆ. ಫಾರ್ಚುನರ್ ಈಸ್ ಬಿಲ್ಟ್ ಲೈಕ್ ಎ SUV ವಿತ್ ಲ್ಯಾಡರ್ ಆನ್ ಫ್ರೇಮ್ ಚೇಸಿಸ್, ಹೆವಿ ಬಾಡಿ, ಹೈ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳಿದ್ದಾರೆ. ಇನ್ನು ಹೈ ಸೀಟಿಂಗ್ ಆ್ಯಂಡ್ ವಿಸಿಬಿಲಿಟಿ, ಡ್ರೈವರ್ ಸೀಟ್ಸ್ ಹೈ, ಗೆಟ್ಸ್ ಎ ಕಮಾಂಡಿಂಗ್ ರೋಡ್ ವ್ಯೂ, feels like you are in control of the road, benefit better visibility, safer and more confident driving. ಅಂದರೆ ಸ್ನೇಹಿತರೆ ಒಂದು ಹೈ ಸೀಟು ಹೈಟ್ ಇರೋದ್ರಿಂದ ರೋಡು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಒಂದು ವಿಸಿಬಿಲಿಟಿನೂ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ಡ್ರೈವ್ ಮಾಡಿಕೊಂಡು ರೋಡಲ್ಲಿ ಹೋಗ್ಬೋದು ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದು ಸೇಫ್ಟಿ ಫೀಚರ್ ಬಗ್ಗೆ ಹೇಳಬೇಕು ಅಂದರೆ 7 ಏರ್ ಬ್ಯಾಗ್ಸ್ ಇದೆ, 7 ಏರ್ ಬ್ಯಾಗ್ಸ್, ಓಕೆನಾ. ABS ಪ್ಲಸ್ EBD, ಹಿಲ್ ಹೋಲ್ಡ್ ಅಸಿಸ್ಟ್ ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ.